ಈಗಾಗಲೇ ಎರಡೂ ದೇಶಗಳಿಗೂ ಕೂಡ ಒಪ್ಪಿಗೆ ಆಗುವ ರೀತಿಯಲ್ಲಿ ವಿವಾದವನ್ನ ಬಗೆಹರಿಸಿಕೊಳ್ಳಬೇಕು ಅನ್ನುವಂಥದ್ದು ಶಿಮ್ಲಾ ಒಪ್ಪಂದ ಆಗಿತ್ತು. ಆದರೆ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಎಡವಟ್ಟು ಮಾಡ್ಕೊಳ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಜ್ ನ್ಯೂಸ್ ನ ಪ್ರಧಾನ ಸಂಪಾದಕರಾದಂತಹ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪನವರು. ಸರ್, ಪ್ರಮುಖವಾಗಿ ಒಂದು ಕಡೆ ಸಿಂಧೂ ನದಿಯ ನೀರನ್ನ ತಾತ್ಕಾಲಿಕವಾಗಿ ಅಮಾನತು ಮಾಡುವ ಮುಖಾಂತರವಾಗಿ ಭಾರತ ನಿರ್ದಾಕ್ಷಿಣ್ಯವಾಗಿ ಒಂದು ಕ್ರಮವನ್ನ ತೆಗೆದುಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಕೂಡ ಶಿಮ್ಲಾ ಒಪ್ಪಂದದ ವಿಚಾರವಾಗಿ ಅಮಾನತು ಆಗಿರೋದ್ರಿಂದ ಈಗ ಸದ್ಯಕ್ಕೆ ಗಡಿ ನಿಯಂತ್ರಣ ರೇಖೆಗೆ ಎರಡೂ ದೇಶಗಳು ಕೂಡ ಗೌರವ ಕೊಡೋ ಹಾಗಿಲ್ಲ. ಪ್ರಮುಖವಾಗಿ ಒಪ್ಪಂದದ ನಿಯಮ ಪ್ರಕಾರವಾಗಿ ದೇಶದ ಐಕ್ಯತೆ ಹಾಗೆ ರಾಜಕೀಯ ಸ್ವಾತಂತ್ರ್ಯ ಸಾರ್ವಭೌಮತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳು ಕೂಡ ಕಾಯ್ಕೊಂಡು ಹೋಗಬೇಕಾಗಿತ್ತು. ಆದರೆ ಶಿಮ್ಲಾ ಒಪ್ಪಂದವನ್ನ ಅಮಾನತು ಮಾಡುವ ಮುಖಾಂತರವಾಗಿ ಪಾಕಿಸ್ತಾನ ತನ್ನ ಬುಡಕ್ಕೆ ತಾನೇ ಬೆಂಕಿ ಇಟ್ಕೊಳ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಎಸ್ ರೂಪಾ, ಪ್ರಮುಖವಾಗಿ ಕಳೆದ 3 ದಿನಗಳಿಂದ ಭಾರತದಲ್ಲಾಗಲಿ ಅಥವಾ ಪಾಕಿಸ್ತಾನದಲ್ಲಾಗಲಿ ಒಂದು ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಎರಡೂ ದೇಶಗಳ ನಡುವೆ ಒಂದು ದ್ವೇಷಮಯ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಯಾಕಂದರೆ ಯುದ್ಧದ ಕಾರ್ಮೋಡ ಕಾಣಿಸ್ತಾ ಇದೆಯಾ ಅನ್ನೋ ಒಂದು ಆತಂಕವೂ ಸಹ ಈಗ ನಮಗೆ ಎಲ್ಲ ಸಾರ್ವಜನಿಕರಲ್ಲಿ ನಾಗರಿಕರಲ್ಲಿ ಮೂಡ್ತಾ ಇದೆ ರೂಪಾ. ಪ್ರಮುಖವಾಗಿ ಭಾರತ ಕೈಗೊಂಡ ನಿರ್ಣಯಗಳಿಗೆ ವಿರುದ್ಧವಾಗಿ ನಾನು ಒಂದು ನಿರ್ಣಯ ಕೈಗೊಳ್ತೀನಿ ಅಂತೇಳಿ ಏಟಿಗೆ ಹೆದುರೇಟು ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಹಾಗೂ ಭಾರತ ದೇಶಗಳು ನಡ್ಕೊಳ್ತಾ ಇದ್ದಾವೆ. ಏನು ಭಯೋತ್ಪಾದಕರು ಹಿಂದೂ ಪ್ರವಾಸಿಗರನ್ನು ಹತ್ಯೆ ಮಾಡಿದ ನಂತರ ಎರಡೂ ದೇಶಗಳಲ್ಲಿ ಉಂಟಾಗಿರ್ತಕ್ಕಂತಹ ಉದ್ವಿಗ್ನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಯಾವುದೇ ಕ್ಷಣದಲ್ಲಾದರೂ ಸಹ ಎರಡೂ ದೇಶಗಳ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೆಯತಕ್ಕಂಥ ಸಾಧ್ಯತೆಯು ಕಂಡು ಬರ್ತಾ ಇದೆ. ಯಾಕಂದರೆ ಎರಡೂ ದೇಶಗಳು ಸಹ ಗಡಿಯಲ್ಲಿ ಸೇನೆಯನ್ನು ಸನ್ನದ್ಧಗೊಳಿಸಿವೆ. ಆಗಲೇ ವಾಯುಪಡೆಗಳನ್ನಾಗಲಿ ಅಥವಾ ನೌಕಾಪಡೆಗಳನ್ನಾಗಲಿ ಅಥವಾ ನಾವು ಆರ್ಮಿಯನ್ನಾಗಲಿ ಗಡಿ ಭದ್ರತಾ ಪಡೆಗಳನ್ನಾಗಲಿ ಈಗಾಗಲೇ ಎರಡೂ ದೇಶಗಳು ಸರ್ವಸನ್ನದ್ಧವಾಗಿ ಇಟ್ಕೊಂಡಿವೆ. ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ ಸಿಂಧೂ ನದಿಯಿಂದ ಪಾಕಿಸ್ತಾನಕ್ಕೆ ನೀರನ್ನು ಬಿಡುಗಡೆ ಮಾಡೋದಿಲ್ಲ, ತಾತ್ಕಾಲಿಕವಾಗಿ ಒಂದು ಒಪ್ಪಂದಕ್ಕೆ ನಾವು ಆ ಒಪ್ಪಂದವನ್ನು ಅಮಾನತಿನಲ್ಲಿ ಇಡ್ತೇವೆ ಅಂತ ಹೇಳಿ ಏನು ಭಾರತ ಘೋಷಣೆಯನ್ನು ಮಾಡ್ತೋ ಆ ಘೋಷಣೆಯನ್ನು ಮಾಡಿದ ನಂತರ ಪಾಕಿಸ್ತಾನ ನಾನು ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡ್ತೇನೆ ಅಂತ ಹೇಳಿ ಒಂದು ಏಟಿಗೆ ಎದುರೇಟು ಎನ್ನುವ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಂಡಿದೆ. ಹಾಗೆಯೇ ಕಟಾರಿ ಗಡಿಯನ್ನು ನಾವು ಮುಚ್ಚಿದ್ರೆ ನಾವು ಪಾಕಿಸ್ತಾನದ ಮೇಲೆ ಆರ್ತಕ್ಕಂಥ ವಿಮಾನಗಳಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ, ಅಂದರೆ ವಾಯು ಮಾರ್ಗವನ್ನು ನಾವು ಬಂದ್ ಮಾಡ್ತೇವೆ ಅಂತೇಳಿ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಗೆಯೇ ಪಾಕಿಸ್ತಾನದಿಂದಾಗಲಿ ಅಥವಾ ಭಾರತದಿಂದ ಆಗಲಿ ಯಾವುದೇ ರೀತಿಯಾದಂತಹ ಸರಕುಗಳ ಸಾಗಾಣಿಕೆಗೂ ಅವಕಾಶ ಇಲ್ಲ ಅಂತೇಳಿ ಪಾಕಿಸ್ತಾನವೂ ಹೇಳಿದೆ, ಭಾರತವೂ ಹೇಳಿದೆ. ಹಾಗೆ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಎರಡೂ ದೇಶಗಳು ಸಹ ವಾಪಸ್ ಕರೆಸ್ಕೊಳ್ತಾ ಇದ್ದಾವೆ. ನಾವು ಪಾಕಿಸ್ತಾನದವರು ನಮ್ಮ ರಾಜತಾಂತ್ರಿಕರು ನಿಮ್ಮ ದೇಶದಲ್ಲಿ ಇರೋದು ಬೇಡ ಅಂತೇಳಿ ಅವರು ನಿರ್ಧಾರ ಕೈಗೊಂಡಿದ್ದಾರೆ. ಜೊತೆಗೆ ಭಾರತದ ರಾಜತಾಂತ್ರಿಕ ಸಿಬ್ಬಂದಿ ಪಾಕಿಸ್ತಾನದಲ್ಲಿ ಇರೋದು ಬೇಡ ಅಂತೇಳಿ ಭಾರತವು ಸಹ ನಿರ್ಧಾರ ಕೈಗೊಂಡಿದೆ. ಭಾರತದ ಇನ್ನೊಂದು ನಿರ್ಧಾರ ಏನಂದರೆ ಶಾರ್ಕ್ ರಾಷ್ಟ್ರಗಳಿಗಿದ್ದಂತಹ ಫ್ರೀ ವೀಸಾವನ್ನು ಸಹ ರದ್ದು ಮಾಡಿರ್ತಕ್ಕಂಥದ್ದು. ಇವೆಲ್ಲವನ್ನ ಗಮನಿಸಿದಾಗ ಎರಡೂ ದೇಶಗಳ ನಡುವೆ ಎಲ್ಲೋ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ದ್ವೇಷಮಯ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ನಾವು ಹೇಳಬೇಕಾಗತ್ತೆ. ಇದರ ಜೊತೆಗೆ ಇಲ್ಲಿ ಪ್ರಮುಖವಾದಂತಹ ಒಂದು ಮುಖ್ಯ ಅಂಶ ಏನಂತಂದರೆ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿರ್ತಕ್ಕಂಥದ್ದು. ಅಂದರೆ ಕಾರ್ಗಿಲ್ ಯುದ್ಧದ ನಂತರ ಎರಡು ದೇಶಗಳ ನಡುವೆ ಏನು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಮುಷರಫ್ ಅವರ ನಡುವೆ ಆದಂಥ ಒಂದು ಶಿಮ್ಲಾ ಒಪ್ಪಂದ ಏನಿದೆ ಆ ಶಿಮ್ಲಾ ಒಪ್ಪಂದವನ್ನು ರದ್ದು ಮಾಡ್ತಕ್ಕಂಥದ್ದು. ಶಿಮ್ಲಾ ಒಪ್ಪಂದ ಅಂತಂದರೆ ಎರಡೂ ದೇಶಗಳು ಸಹ ಗಡಿ ನಿಯಂತ್ರಣ ರೇಖೆಯನ್ನು ಎಲ್ ಒ ಸಿಯ ಒಂದು ನಿಯಮವನ್ನು ನೀತಿಯನ್ನು ಗೌರವಿಸ್ತಕ್ಕಂಥದ್ದು. ಎರಡೂ ದೇಶಗಳು ಸಹ LOC ರೇಖೆಯನ್ನು ದಾಟಿ ಯಾವುದೇ ರೀತಿಯ ಕಾರ್ಯಾಚರಣೆಯನ್ನು ಮಾಡಬಾರ್ದು ಅನ್ನೋ ಒಂದು ಒಪ್ಪಂದ ಆಗಿತ್ತು. ಆದರೆ ಈಗ LOC ಏನು ಶಿಮ್ಲಾ ಒಪ್ಪಂದವನ್ನು ನಾವು ರದ್ದು ಮಾಡ್ತೇವೆ, ನಾವು ಶಿಮ್ಲಾ ಒಪ್ಪಂದಕ್ಕೆ ಭದ್ರ ಆಗಿರುವುದಿಲ್ಲ ಅಂತೇಳಿ ಪಾಕಿಸ್ತಾನ ಘೋಷಣೆಯನ್ನು ಮಾಡಿತ್ತು. ನಿನ್ನೆನೇ ಅವರು ಏನು ಅಲ್ಲಿನ ಭದ್ರತಾ ಮಂಡಳಿ ಸಭೆ ಸೇರಿ ಅಲ್ಲಿನ ಪ್ರಧಾನಿಯವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಹೆಚ್ಚಿನ ತೊಂದರೆ ಆಗುತ್ತೆ ಹೊರತು ಭಾರತಕ್ಕೆ ಏನು ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಯಾಕಂದರೆ ಭಾರತದ ಸೇನೆಗೆ ಹೋಲಿಸ್ಕೊಂಡ್ರೆ ಪಾಕಿಸ್ತಾನದ ಸೇನೆ ಅಷ್ಟೊಂದು ದೊಡ್ಡ ಮಟ್ಟದ ಪ್ರಭಾವ ಏನಿಲ್ಲ. ಭಾರತದ ಸೇನೆ ನಾವು ಭಾರತದ ಶಸ್ತ್ರಾಸ್ತ್ರಗಳು ಇವೆಲ್ಲವನ್ನು ಗಮನಿಸಿದಾಗ ಭಾರತದ ಸೇನೆಯೇ ಪ್ರಬಲವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ.
ಇಲ್ಲಿ ಒಂದು ಬಹಳ ಪ್ರಮುಖವಾದಂಥ ಅಂಶ ಏನಂತಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಸುಲಭವಾಗಿ ಈಗ ಭಾರತ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಇದೊಂದು ಮಾರ್ಗ ಸಿಕ್ಕಂತಾಗಿದೆ. ಯಾಕೆಂದರೆ ಏನಾದರೂ ಸಿಮ್ಲಾ ಒಪ್ಪಂದವನ್ನು ಉಲ್ಲಂಘಿಸಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಹೋಗಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾರತ ಕೆಂಗಣ್ಣಿಗೆ ಗುರಿಯಾಗಬೇಕಾಗಿತ್ತು. ಆದರೆ ಈ ಹಂತದಲ್ಲಿ ಈ ಪಾಕಿಸ್ತಾನವೇ ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಭಾರತಕ್ಕೆ ಯಾವುದೇ ರೀತಿಯ ಮುಜುಗರ ಆಗುವುದಿಲ್ಲ. ಭಾರತಕ್ಕೆ ಈಗಾಗಲೇ ಅಂತಾರಾಷ್ಟ್ರೀಯ ಸಮುದಾಯದಿಂದ ದೊಡ್ಡ ಮಟ್ಟದ ಬೆಂಬಲ ಸಿಕ್ಕಿದೆ. ವಿಶ್ವದ ಹಲವು ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಂತಿವೆ. ಭಾರತ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ ಏನು ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಬೆಂಬಲವನ್ನು ನೀಡ್ತೇವೆ, ಯಾವುದೇ ಹಿಂಜರಿಕೆ ಇಲ್ಲದೆ ನಾವು ಬೆಂಬಲವನ್ನು ನೀಡ್ತೇವೆ ಅಂತೇಳಿ ಈಗಾಗಲೇ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಯುರೋಪ್ ಮತ್ತು ರಷ್ಯಾ ಇರ್ಬೋದು, ಇಸ್ರೇಲ್ ಇರ್ಬೋದು, ಅಂದರೆ ಯುರೋಪಿಯನ್ ಹಲವು ಕಂಟ್ರೀಸ್ಗಳು ಸಹ ಈಗ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಂದರೆ ಒಟ್ಟಾರೆಯಾಗಿ ಇದನ್ನು ಗಮನಿಸಿದ್ರೆ ಭಾರತಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಈಗ ಸುಲಭ ಮಾರ್ಗ ಸಿಕ್ಕಂತಾಗಿದೆ ಅಂತಲೇ ಹೇಳಬೇಕಾಗತ್ತೆ. ಪಾಕಿಸ್ತಾನ ಈ ಒಂದು ಯೋಚನೆಯನ್ನು ಮಾಡಿದರೆ ಏನು ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡಿ ಈಗ ನಾನು ಸೇನೆಯನ್ನು ಗಡಿಯಲ್ಲಿ ನಿಯಂತ್ರಣ ಮಾಡ್ತೀನಿ ಅಂತೇಳಿ ತಕ್ಷಣದಿಂದಲೇ ಅಲ್ಲಿನ ಸೇನೆ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆಸ್ತಾ ಇರೋದನ್ನು ಸಹ ನಾವು ನೋಡಿದ್ದೇವೆ. ಈ ಪಾಕಿಸ್ತಾನ ಸೇನೆ ನಡೆಸ್ತಾ ಇರತಕ್ಕಂಥ ಗುಂಡಿನ ಚಕಮಕಿಗೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆಯು ಸಹ ಉತ್ತರವನ್ನು ನೀಡ್ತಾ ಇದೆ. ಅದು ಒಂದು ಕಡೆ ಆದರೆ ಈಗ ಈ ಹಂತದಲ್ಲಿ ಏನು ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ, ನಾವು ಬಿಡುವುದಿಲ್ಲ ಅಂತೇಳಿ NDA ನೇತೃತ್ವ, BJP ನೇತೃತ್ವದ NDA ಸರ್ಕಾರದ ಏನು ಪ್ರಮುಖರಾದಂಥ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಿರಲಿ, ಗೃಹ ಮಂತ್ರಿ ಅಮಿತ್ ಶಾ ಅವರಾಗಲಿ ಹೇಳ್ತಾ ಇದ್ರು, ಅದಕ್ಕೆ ಈಗ ಕಾಲ ಕೂಡು ಬಂದಿದೆ ಅಂತ ಅನ್ನೋ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. ಇಲ್ಲಿ ಪಾಕಿಸ್ತಾನಕ್ಕೆ ಒಂದು ಹನಿಯೂ ನೀರು ಬಿಡಲ್ಲ ಅಂತೇಳಿ ಈಗಾಗಲೇ ಭಾರತ ಘೋಷಣೆಯನ್ನು ಮಾಡಿದೆ. ಆದರೆ ಅಲ್ಲಿನ ಭಯೋತ್ಪಾದಕ ಮುಖಂಡರು, ಈ ಲಷ್ಕರ್ ಎ ತೊಯ್ಯಬಾದ ಭಯೋತ್ಪಾದಕರು ಅಥವಾ ಅಲ್ಲಿನ ರಾಜಕೀಯ ಮುಖಂಡರುಗಳು ಭಾರತದ ಈ ನಿಲುವಿಗೆ ತದ್ವಿರುದ್ಧವಾದಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಭಾರತ ನೀರು ಬಿಡಲ್ಲ ಅಂತಂದರೆ ನಾವು ಅವರನ್ನು ಉಸಿರನ್ನು ನಾವು ನಿಲ್ಲಿಸ್ತೇವೆ ಅನ್ನೋ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥ ವಿಚಾರಗಳು ಸಹ, ಅಂದರೆ ಭಯೋತ್ಪಾದಕನೊಬ್ಬ ಭಾಷಣ ಮಾಡುವ ಮೂಲಕ ಈ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಎಲ್ಲೋ ಒಂದು ಕಡೆಗೆ ಭಯೋತ್ಪಾದಕರು ನಾವು ಯಾವುದೇ ಕಾರಣಕ್ಕೂ ಸಹ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಿದ್ದಕ್ಕೆ ನಾವು ನೋಡ್ಕೊಳ್ತೀವಿ ಅನ್ನೋ ಒಂದು ಸಂದೇಶವನ್ನು ಪರೋಕ್ಷವಾಗಿ ಅವ್ರು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಏನು ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಇತ್ತು, ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯ ನಂತರ ಮೂರೂ ಸೇನೆಗಳು ಈಗ ಕಾರ್ಯಾಚರಣೆಗೆ, ಭಾರತದ ಸೇನೆಗಳು ಕಾರ್ಯಾಚರಣೆಗಳಿವೆ. ಏನು ಭಾರತೀಯ ಸೇನೆಯ ಮುಖ್ಯಸ್ಥರು ಇವತ್ತು ಪಹಲ್ಗಾಮ್ಗೆ ಭೇಟಿ ನೀಡಿ ಪಹಲ್ಗಾಮ್ನ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಹ ತೆಗೆದುಕೊಂಡಿದ್ದಾರೆ. ಯಾಕಂದರೆ ಈಗಾಗಲೇ ಯಾವುದೇ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಸರ್ವತಂತ್ರ ಸ್ವತಂತ್ರವಾಗಿದೆ ಅನ್ನೋ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರ ನೀಡಿದೆ. ಈ ಕಾರಣಕ್ಕಾಗಿ ಇವತ್ತು ಏನು ಅಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು ಹೋಗಿ ಪಹಲ್ಗಾಮ್ನಲ್ಲಿ ಅಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ, ಅಲ್ಲಿನ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿದ್ದಾರೆ, ಪಹಲ್ಗಾಮ್ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಇದರ ಜೊತೆಗೆ ಲಷ್ಕರ್ ಎ ತೊಯ್ಯಬಾ ಕಮಾಂಡರ್ ಒಬ್ಬನನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇದೊಂದು ದೊಡ್ಡ ಯಶಸ್ಸು ಅಂತಲೇ ಹೇಳಬೇಕಾಗುತ್ತೆ. ಲಷ್ಕರ್ ಎ ತೊಯ್ಯಬಾ ಈ ಒಂದು ಏನು ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕ ದಾಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ತನ್ನ ಹೊಣೆಗಾರಿಕೆಯನ್ನು ಹೊತ್ಕೊಂಡಿತ್ತು, ನಾನೇ ಈ ದಾಳಿಯನ್ನು ಮಾಡಿದ್ದೇನೆ ಅಂತೇಳಿ. ಹೀಗಾಗಿ ಏನು ಭಾರತೀಯ ಸೇನೆ ಪಡೆಗಳು ಕಾರ್ಯಾಚರಣೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ಲಷ್ಕರ್ ಎ ತೊಯ್ಯಬಾದ ಕಮಾಂಡರ್ ಒಬ್ಬ ಕಾಶ್ಮೀರದಲ್ಲಿ ಲಷ್ಕರ್ ಎ ತೊಯ್ಯಬಾನ ಮುನ್ನಡೆಸ್ತಾ ಇದ್ದಂಥ ಕಮಾಂಡರನ್ನು ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇದೆಲ್ಲ ಒಂದು ಕಡೆಗೆ ದೊಡ್ಡ ಯಶಸ್ಸು, ಭಾರತೀಯ ಸೇನೆಗೆ ದೊಡ್ಡ ಯಶಸ್ಸು ಅಂತಲೇ ಹೇಳಬೇಕಾಗತ್ತೆ. ಇದರ ಜೊತೆಗೆ ಈಗಾಗಲೇ ಭಾರತೀಯ ನೌಕಾಪಡೆಯು ಸಹ ತಾಲೀಮನ್ನು ನಡೆಸಿದೆ, ವಾಯುಪಡೆಯು ಸಹ ಯುದ್ಧ ವಿಮಾನಗಳು ತಾಲೀಮನ್ನು ನಡೆಸಿವೆ, ಗಡಿಯಲ್ಲಿ ತಾಲೀಮನ್ನು ನಡೆಸಿ ನಾವು ಯುದ್ಧಕ್ಕೆ ಸರ್ವಸನ್ನದ್ಧರಾಗಿದ್ದೇವೆ ಅನ್ನೋ ಒಂದು ಸಂದೇಶವನ್ನು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಸಾರಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಇವೆಲ್ಲವನ್ನು ಗಮನಿಸಿದಾಗ ಭಾರತ ಒಂದು ಆಕ್ರಮಣ್ ಅನ್ನೋ ಒಂದು ಆಪರೇಷನನ್ನು ಮಾಡುವ ಮೂಲಕ, ಆಕ್ರಮಣ್ ಅಂತ ಹೇಳಿ ತನ್ನ ಆಪರೇಷನ್ಗೆ ಹೆಸರನ್ನು ಇಟ್ಕೊಂಡಿದೆ ಭಾರತೀಯ ಸೇನೆ. ಈ ಆಕ್ರಮಣ್ ಹೆಸರಿನಲ್ಲಿ ಈಗಾಗಿ ಏನು ಪಹಲ್ಗಾಮ್ ದಾಳಿಯಲ್ಲಿ ಯಾವ ಭಯೋತ್ಪಾದಕರು ಪಾಲ್ಗೊಂಡಿದ್ರೋ ಆ ಭಯೋತ್ಪಾದಕರು ಆ ದಟ್ಟ ಅರಣ್ಯದಲ್ಲಿ ಅಡಗಿ ಕುಳಿತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಈ ಕಾರಣಕ್ಕಾಗಿ ಆಕ್ರಮಣ್ ಎಂಬ ಆಪರೇಷನನ್ನು ಈಗ ಸೇನೆ ಕೈಗೊಂಡಿದೆ. ಸೇನೆ ಆ ದಟ್ಟ ಅರಣ್ಯವನ್ನು ಸುತ್ತುವರೆದಿದೆ. ಒಂದು ಮಹಿಳೆ ನೀಡಿದಂತಹ ಒಂದು ಮಾಹಿತಿ
ಮಾಹಿತಿ ಏನಿತ್ತು, ಮಹಿಳೆ ನೀಡಿದಂತಹ ಮಾಹಿತಿಯನ್ನು ಆಧರಿಸಿ ಈಗ ಭಯೋತ್ಪಾದಕರನ್ನ ಮಟ್ಟ ಹಾಕಲು ಈಗ ಸೇನೆ ಸುತ್ತುವರೆದಿರೋದನ್ನು ನಾವು ನೋಡ್ತೇವೆ. ಅಂದರೆ ಪಹಲ್ಗಾಮ್ ಏನು ನಡೆದಂಥ ಏನು ರಕ್ತ ಪಿಪಾಸುಗಳೇನಿದ್ದಾರೆ, ಆ ಪಹಲ್ಗಾಮ್ನ ರಕ್ತ ಪಿಪಾಸುಗಳ ಸುಳಿವು ಲಭ್ಯ ಆಗಿರೋದ್ರಿಂದ ಈ ಯಾವುದೇ ಕ್ಷಣದಲ್ಲಾದರೂ ಇವರನ್ನು ಮುಗಿಸುವ ಹಂತಕ್ಕೆ ಭಾರತೀಯ ಸೇನೆ ಮುಂದಾಗಿದೆ ಅಂತಲೇ ಹೇಳ್ತೀವಿ. ಇದರ ಎಲ್ಲರ ಜೊತೆಗೆ ಇವತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಹ ಪಹಲ್ಗಾಮ್ಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಜೊತೆಗೆ ಅಲ್ಲಿನ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿ ಮಾಡಿ ಏನು ದಾಳಿ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಗಾಯಾಳುಗಳೇನಿದ್ರು ಆಸ್ಪತ್ರೆಗೆ ತೆರಳಿ ಗಾಯಾಳುಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅಂದರೆ ದೇಶ ಒಗ್ಗಟ್ಟಾಗಿದೆ, ಈ ಒಂದು ವಿಚಾರದಲ್ಲಿ ದೇಶ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುತ್ತೆ ಅನ್ನೋ ಒಂದು ಸಂದೇಶವನ್ನು ಸಾರುವ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಸಹ ಪಹಲ್ಗಾಮ್ಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಇವೆಲ್ಲವನ್ನ ಒಟ್ಟಾರೆಯಾಗಿ ನಾವು ಈ ಪರಿಸ್ಥಿತಿಯನ್ನು, ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆಗೆ ಭಾರತ ಎಲ್ಲಕ್ಕೂ ನಾವು ಸರ್ವಸನ್ನದ್ಧರಾಗಿದ್ದೇವೆ, ಈ ಬಾರಿ ಮಾಡು ಇಲ್ಲವೇ ಮಡಿ ಎನ್ನುವ ಒಂದು ಪರಿಸ್ಥಿತಿ ನಾವು ಆಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ನಮ್ಮ ಸೇನೆಗೆ ಸರ್ವ ರೀತಿಯಲ್ಲಿಯೂ ಸಹ ಸ್ವತಂತ್ರವನ್ನು ನೀಡಲಾಗಿದೆ. ಸೇನೆ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದಕ್ಕೆ ಸರ್ಕಾರ ಓಕೆ ಎನ್ನುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭ ಆಗಿದೆ. ಅಂದರೆ ಕಳೆದ 3 ದಿನಗಳಿಂದ ಪ್ರತಿ ಹಂತದಲ್ಲಿಯೂ ಸಹ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅಂದರೆ ಈಗಾಗಲೇ ಇಸ್ರೇಲ್ ರಾಯಭಾರಿ ಕಚೇರಿಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಭೇಟಿ ಮಾಡಿ ಆ ಇಸ್ರೇಲ್ ರಾಯಭಾರಿ ಕಚೇರಿಯ ಸಿಬ್ಬಂದಿ ಜೊತೆ ಚರ್ಚೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಇಸ್ರೇಲ್ ಸಹ ಇದೊಂದು ಏನು ಭಯೋತ್ಪಾದಕ ದಾಳಿ ಇದೆ, ಭಯೋತ್ಪಾದಕ ದಾಳಿಯ ವಿರುದ್ಧ ಭಾರತ ಯಾವುದೇ ಕ್ರಮ ಕೈಗೊಂಡರು ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳಿ ಈಗ ಏನು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ನಡೆಸಿದಂತಹ ದಾಳಿಗೆ ನಿನ್ನೆ ಪಹಲ್ಗಾಮ್ ದಾಳಿಯನ್ನು ಹೋಲಿಕೆ ಮಾಡಿ ಇಸ್ರೇಲ್ ಮಾತಾಡಿದೆ. ಅಂದರೆ ಇಸ್ರೇಲ್ ಸಹ ನಾವು ಎಲ್ಲ ರೀತಿಯ ಯಾವುದೇ ಇದಕ್ಕೂ ನಾವು ಭಾರತಕ್ಕೆ ಬೆಂಬಲವಾಗಿ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅಂದರೆ ವಿಶ್ವ ಮಟ್ಟದಲ್ಲಿ ವಿಶ್ವ ನಾಯಕರುಗಳು ಭಾರತದ ಬೆಂಬಲಕ್ಕೆ ನಿಂತಿದ್ದಾರೆ. ಭಾರತ ಯಾವುದೇ ಕ್ಷಣದಲ್ಲಾದರೂ ಸಹ ಪಾಕಿಸ್ತಾನದ ವಿರುದ್ಧ ಮುಗಿಬೀಳ್ಬೋದು. ಪಾಕಿಸ್ತಾನವೂ ಅಷ್ಟೇ ಸುಲಭವಾಗಿ ಏನಿಲ್ಲ, ಪಾಕಿಸ್ತಾನವೂ ಸಹ ಗಡಿಯಲ್ಲಿ ತನ್ನ ಸೇನೆಯನ್ನು ಸರ್ವಸನ್ನದ್ಧವಾಗಿಟ್ಕೊಂಡಿದೆ. ಆದರೆ ಅಲ್ಲಿನ ಎಲ್ಲೋ ಒಂದು ಕಡೆಗೆ ನಾಗರಿಕರಿಗೂ ಸಹ ಯುದ್ಧ ಬೇಕಾಗಿಲ್ಲ. ಆದರೆ ಅಲ್ಲಿನ ಏನು ಸೇನಾ ಮುಖ್ಯಸ್ಥರುಗಳು, ರಾಜಕೀಯ ಮುಖಂಡರುಗಳು ಕೈಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ, ಅಲ್ಲಿನ ನಾಗರಿಕರ ಆಕ್ರೋಶಕ್ಕೂ ಸಹ ಗುರಿಯಾಗಿದೆ, ಕೆಂಗಡಿಗೆ ಗುರಿಯಾಗಿದೆ. ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ನಾಗರಿಕರೇನಿದ್ದಾರೆ, ಜಮ್ಮು ಕಾಶ್ಮೀರದ ನಾಗರಿಕರು ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರುವುದನ್ನು ನಾವು ನೋಡ್ಬೋದು. ಪಾಕಿಸ್ತಾನ ಇಂತಹ ದುಷ್ಕೃತ್ಯಗಳಿಗೆ ತೊಡಗುವುದರಿಂದ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಪಾಕಾಕ್ರಮಿತ ಕಾಶ್ಮೀರ ಏನಿದೆ, ಪಾಕಾಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂಥ ನಾಗರಿಕರು ಸಹ ನಾವು ಭಾರತದ ಜೊತೆ ಸೇರ್ಕೊಳ್ತೇವೆ, ಭಾರತ ಈ ಹಂತದಲ್ಲೇ ನಮ್ಮನ್ನು ತಮ್ಮ ಜೊತೆ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಸಹ ಮಾಡ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಶೀಘ್ರದಲ್ಲಿಯೇ ಅಂದರೆ ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡುವ ಮೂಲಕ ಪಾಕಿಸ್ತಾನ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಂತ ಕಾಣಿಸ್ತಾ ಇದೆ. ಶೀಘ್ರದಲ್ಲೇ ಪಾಕಿಸ್ತಾನ ಪಾಕಾಕ್ರಮಿತ ಕಾಶ್ಮೀರ ಭಾರತದ ವಶ ಆಗ್ತಕ್ಕಂಥ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ರೂಪ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ.